ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಬಸ್ಸಾರು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನಾನು ಸಾರು ಮಾಡಲಿಕ್ಕೆ ಈಗ 1/4 ಕಪ್ಪು ನಾನು ಹೆಸರು ಕಾಳು ಮತ್ತು ತೊಗರಿಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಈ 1/4 ಕಪ್ ಹೆಸರು ಕಾಳು ತೊಗೊಂಡಿದ್ನಲ್ಲ, ಅದನ್ನು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇ 1/2 ಕಪ್ಪು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಇವೆರಡನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೋಡಿ, ಈಗ ವಾಶ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾನು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ವಿಷಲ್ ಹೊಡ್ಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಟೊಮೆಟೊ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ವಿಷಲ್ ಹೊಡ್ಸ್ಕೊಳ್ತಾ ಇದ್ದೀನಿ. 3 ವಿಷಲ್ ನಾನು ಹೊಡಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಸಾರಿನ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 7-8 ಬೆಳ್ಳುಳ್ಳಿ ಹೆಸಳು, ಹಾಗೆ 2 ಒಣಮೆಣಸಿನ್ಕಾಯಿ, 3 ಹಸಿಮೆಣಸಿನ್ಕಾಯಿ, ಹಾಗೆ ಹುಣಸೆ ಹಣ್ಣು, ಕರಿಬೇವು ಸೊಪ್ಪು, 1 ಈರುಳ್ಳಿ, ಆಮೇಲೆ 1 ಸ್ಪೂನ್ ಕಾಳುಮೆಣಸು, 1.5 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ನಾನು ಜೀರಿಗೆ ಮತ್ತು ಕಾಳುಮೆಣಸನ್ನು ಹಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ದೇ ಹಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಸಲ ರೋಸ್ಟ್ ಆದಮೇಲೆ ಇದನ್ನು ನಾನು ಜಾರಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿದ್ದು ಮಸಾಲೆ ಐಟಮ್ಸ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. 2 ಒಣಮೆಣಸಿನ್ಕಾಯಿ, 3 ಹಸಿಮೆಣಸಿನ್ಕಾಯಿ ಮತ್ತು 7-8 ಬೆಳ್ಳುಳ್ಳಿ ಹೆಸಳು, ಹಾಗೆಯೇ ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಫ್ರೈ ಮಾಡಲಿಕ್ಕೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೊಳ್ಳೋಣ. ನೋಡಿ, ಇದಾಗಿದೆ. ಈಗ ನೋಡಿ, ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊಂಡ್ವಲ್ಲ, ಬೇಳೆ ಕೂಡ ಬೆಂದಿದೆ. ಆ ಟೊಮೆಟೊ ಕೂಡ ನಾನು ಇಲ್ಲಿ ಜಾರ್ನಲ್ಲಿ ಎತ್ತಾಕೊಳ್ತಾ ಇದ್ದೀನಿ. ಈಗ ಬೇಳೆ ಬೆಂದಾಗಿದೆ, ಹಾಗೆ ಮಸಾಲೆ ಐಟಮ್ಸ್ ಕೂಡ ಈಗ ಫ್ರೈ ಮಾಡಿದ್ದೀವಿ. ಈಗ ನಾವು ಸೊಪ್ಪನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ. ನೋಡಿ, ನಾನಿಲ್ಲಿ ದಂಟಿನ ಸೊಪ್ಪು ತಗೊಂಡಿದ್ದೀನಿ. ಅದಕ್ಕೆ ನಾನು 1/2 ಕಪ್ಪು ಹೆಸರುಬೇಳೆ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಪಲ್ಯಕ್ಕೆ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯಕ್ಕೆ. ನೋಡಿ, ನಾನು ವಿಷಲ್ ಹೊಡ್ಸ್ಕೊತಾ ಇಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಉಪ್ಪನ್ನು ಕೂಡ ಹಾಕಿದ್ದೀನಿ ಇಲ್ಲಿ. ನೋಡಿ, ಇಲ್ಲಿ ಸೊಪ್ಪು ಬೆಂದಿದೆ, ಸೊಪ್ಪು ಮತ್ತು ಇದು ಹೆಸರುಬೇಳೆ. ಓಕೆ, ಈಗ ಬೆಂದಿದೆ. ಈಗ ಇದಕ್ಕೆ ನಾವು ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊಂಡ್ವಲ್ಲ, ಹೆಸರು ಕಾಳು ಮತ್ತು ತೊಗರಿಬೇಳೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಸೊಪ್ಪಿನ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಾಳು ಬೇಳೆ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಾಗಿದೆ. ಇದರಿಂದ ನಾವು ಕಟ್ಟನ್ನು ಸೆಪ್ರೇಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಒಂದು ಪಾತ್ರೆಯಲ್ಲಿ ಈಗ ಕಟ್ಟನ್ನು ಬಸಿದ್ಕೊಳ್ತಾ ಇದ್ದೀನಿ. ಸೊಪ್ಪಿಂದು ಕಟ್ಟನ್ನು ಈಗ ಬಸಿತಾ ಇದ್ದೀನಿ. ನೋಡಿ, ನೀವು ಇದನ್ನು ಈ ಥರ ಬಸಿಯೋ ಬದಲು ಜಾಲರಿ ಕೂಡ ಯೂಸ್ ಮಾಡಿಕೊಂಡು ಸ್ಟ್ರೈನ್ ಮಾಡ್ಕೋಬೋದು. ನೋಡಿ, ಈಗ ಜಾರ್ನಲ್ಲಿ ಈಗ ಹುರಿದಿದ್ದು ಮಸಾಲೆ ಐಟಮ್ಸ್ ಎಲ್ಲ ನಾವು ಹಾಕ್ಕೊಳ್ಳೋಣ. ಈಗ ಸಾರಿನ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಹಾಗೆಯೇ ಮಸಾಲೆ ಐಟಮ್ಸ್ ಎಲ್ಲ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ 1/2 ಕಪ್ಪು ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಅದಕ್ಕೇ ಉಳಿದ ಅರ್ಧ ಈರುಳ್ಳಿ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಸೊಪ್ಪು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಬೇಳೆ ಕಾಳು ಎಲ್ಲ ಬೇಯಿಸಿದ್ವಲ್ಲ, ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಪೇಸ್ಟ್ ರೆಡಿಯಾಗಿದೆ ಸಾರಿಗೆ. ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು ಪಲ್ಯಕ್ಕೆ. ಓಕೆ, ಸೊಪ್ಪಿನ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಈಗ ಸೊಪ್ಪಿನ ಪಲ್ಯಕ್ಕೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಹಸಿಮೆಣಸಿನ್ಕಾಯಿ, ನೋಡಿ 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಜಜ್ಜಿದ ಬೆಳ್ಳುಳ್ಳಿ ಹೆಸರು ಕೂಡ ತೊಗೊಂಡಿದ್ದೀನಿ, 1-2 ಸ್ಪೂನು. ಈಗ ನೋಡಿ, ನಾವು ಸೊಪ್ಪಿನ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾವು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ ಸಾಸಿವೆ. ಹಾಗೆಯೇ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಥರ ಬಾಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೇ ಈಗ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಅರ್ಧ ನಾನು ಒಗ್ಗರಣೆನ ಸಾರಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ಇದಕ್ಕೆ ಎಷ್ಟು ಉಪ್ಪು ಬೇಕು ನಿಮಗೆ ಟೇಸ್ಟಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನೀವು ತೆಂಗಿನ ತುರಿ ಕೂಡ ಉದುರಿಸ್ಕೋಬೋದು ಮೇಲ್ಗಡೆ, ತುಂಬ ಚೆನ್ನಾಗಿರುತ್ತೆ. ಈಗ ಸಾರು ಮಾಡ್ಕೊಳ್ಳೋಣ. ನೋಡಿ, ಸಾರಿಂದು ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಸಲ ಕುದಿ ಬರೋ ತನಕ, ಒಂದು ಸಲ ಕುದಿ ಬಂದಾದಮೇಲೆ ನಾನು ಸೊಪ್ಪಿನ ಕಟ್ಟನ್ನು ಈಗ ಬೆಳೆಸಿದ್ದೀನಿ.
ನೋಡಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನೀವು ಉಪ್ಪು ಖಾರ ಎಲ್ಲ ನಾವೀಗ ನೋಡ್ಕೋಬೋದು, ಏನು ಉಪ್ಪು ಖಾರ ಹುಳಿ ಏನು ಬೇಕು ಎಲ್ಲ ಚೆಕ್ ಮಾಡ್ಕೋಬೋದು ಇವಾಗ. ಆಯಿತಾ, ನೋಡಿ ಸೊಪ್ಪಿನ ಸಾರು ಕೂಡ ಈಗ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಒಂದು ಕುದಿ ಈ ಥರ ಬಂದಮೇಲೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ನೋಡಿ ಇದಕ್ಕೆ ನಾನು ಅರ್ಧ ಒಗ್ಗರಣೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಸೊಪ್ಪಿನ ಸಾರು ಫುಲ್ ರೆಡಿಯಾಗಿದೆ. ತುಂಬ ಹೆಲ್ದಿಯಾಗಿರುತ್ತೆ, ನೀವು ಕೂಡ ಮಾಡಿ ನೋಡಿ. ನಾನು ಈ ಕಡೆ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ. ಫಸ್ಟ್ ಅಂಬ್ಲಿ ಮಾಡಿಕೊಂಡು ಅಂಬ್ಲಿ ಚೆನ್ನಾಗಿ ಕುದ್ದಾದ್ಮೇಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಈ ಥರ ತಿರುಗಿಸ್ಕೋಬೇಕು ಚೆನ್ನಾಗಿ ಗಂಟಿಲ್ದಂಗೆ, ಆವಾಗ ಮುದ್ದೆ ರೆಡಿ ಆಗುತ್ತೆ. ನೋಡಿ ನಾನಿಲ್ಲಿ ಮುದ್ದೆ ಹಾಗೆ ಬಸ್ಸಾರು ಹಾಗೆ ಸೊಪ್ಪಿನ ಪಲ್ಯನ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ರೀತಿ ಮಾಡಿ ನೋಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್.